ಹಾಯ್ ಗಾಯ್ಸ್, ನಾವಿವತ್ತು M2 ಮಾಡಲ್ 1ನಲ್ಲಿರೋ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಇದನ್ನು ಫಸ್ಟ್ ಚೆಕ್ ಮಾಡೋಣ, ಈ ಆರ್ಡರ್ ಸರಿ ಇದೆಯಾ ಇಲ್ಲ ಅಂತ ಹೇಳಿ. ಈ ಆರ್ಡರ್ನ ಕೆಲವೊಂದು ಸರಿ ಚೇಂಜ್ ಮಾಡಿ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ. ಅದಕ್ಕೆ ಬಿಫೋರ್ ನಾವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಆರ್ಡರ್ನ ಚೆಕ್ ಮಾಡಬೇಕು. ಆರ್ಡರ್ ಚೆಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ 3 ವೇರಿಯೇಬಲ್ಸ್ ಇದೆ, ಎಕ್ಸ್, ವೈ ಆ್ಯಂಡ್ ಝೆಡ್. ಓಕೆ, ಎಕ್ಸ್ ಪ್ಲಸ್ ವೈ ಇದೆ ನಮಗೆ, ಅಂದರೆ ಝೆಡ್ ಇಲ್ಲ, ದಟ್ಸ್ ವೈ ಇದು ಝೆಡ್ =0. ನೆಕ್ಸ್ಟು ಇಲ್ಲಿ ಝೆಡ್ ಇದೆ, ಇಲ್ಲಿ ಎಕ್ಸ್ ಇದೆ, ಮಿಕ್ಕಿರೋ ವೇರಿಯೇಬಲು ವೈ. ಆಯಿತಾ, ಇಲ್ಲಿ ವೈ ಮತ್ತು ಝೆಡ್ ಆಯಿತು, ಮಿಕ್ಕಿರೋ ವೇರಿಯೇಬಲ್ ಅಂದರೆ ಎಕ್ಸ್. ಹಾಗಾಗಿ ಇವಾಗ ನೋಡಿರಿ, ಝೆಡ್ ಜೊತೆ ಡಿ ಝೆಡ್ಡೇ ಇಂಟಿಗ್ರೇಟ್ ಆಗಿ ಮಾಡ್ತಿದ್ದೀವಿ, ವೈ ಜೊತೆ ಡಿ ವೈನ ಇಂಟಿಗ್ರೇಟ್ ಮಾಡ್ತಿದ್ದೀವಿ, ಹಾಗೆ ಎಕ್ಸ್ ಜೊತೆ ಡಿ ಎಕ್ಸ್ನ ಇಂಟಿಗ್ರೇಟ್ ಮಾಡ್ತಿದ್ದೀವಿ. ಫಸ್ಟ್ ನಾವು ಇದನ್ನು ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ನ ಬರ್ಕೊಳ್ತಿದ್ದೀನಿ. A0 x0 x plus y 0 e to the power x plus y plus z d z dy dx. A0 x0 ಇವಾಗ e to the power x ಪ್ಲಸ್ ವೈ ಪ್ಲಸ್ ಝೆಡ್ ಜೊತೆ ಡಿ ಝೆಡ್ನ ಇಂಟಿಗ್ರೇಟ್ ಮಾಡ್ತಿದ್ದೀವಲ್ಲ, ಎಕ್ಸ್ ಪ್ಲಸ್ ವೈ ಕಾನ್ಸ್ಟೆಂಟ್ ಆಗಿ ಆ್ಯಕ್ಟ್ ಆಗುತ್ತೆ ಇಲ್ಲಿ. ಇವಾಗ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋತಿದ್ದೀನಿ. e to the power ಝೆಡ್ ಜೊತೆ ಝೆಡ್ನ ನಾವು ಇಂಟಿಗ್ರೇಟ್ ಮಾಡಿದ್ರೆ ಅದು e to the power ಝೆಡ್ ಇರುತ್ತೆ. ಎಕ್ಸ್ ಪ್ಲಸ್ ವೈ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ 0 dy dx ಆ್ಯಸ್ ಇಟ್ ಈಸ್ x0. ನಾವು ಯಾವಾಗಲೂ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟೇ ಮಾಡಬೇಕು. e to the power x plus y ಆ್ಯಸ್ ಇಟ್ ಈಸ್, ಎಲ್ಲೆಲ್ಲಿ ಝೆಡ್ ಇದೆಯೋ ಅಲ್ಲೆಲ್ಲ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ a to the x plus y ಮೈನಸ್ e to the power 0 dy dx. e to the power 0 ಅಂತ ಹೇಳಿದ್ರೆ 1. ನೆಕ್ಸ್ಟ್ ಇವಾಗ ಸಾಲ್ವ್ ಮಾಡೋಣ ಅದನ್ನ. A0 x0 e to the power x plus y e to the power x plus y to the power 0 ಅಂದರೆ 1 dy dx. ನೆಕ್ಸ್ಟ್ A0 x0 e to the power 2x plus 2y ಪವರ್ಸ್ನ ಆ್ಯಡ್ ಮಾಡ್ತಿದ್ದೀವಿ, ಮೈನಸ್ e to the power x plus y dy dx. ಇವಾಗ ಈ ಇಕ್ವೇಷನ್ನ ನಾವು y ಜೊತೆ ಇಂಟಿಗ್ರೇಟ್ ಮಾಡಬೇಕು. ಅದಾಗ ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ, e to the power 2x ಪ್ಲಸ್2y ಅಂತ. ಇದನ್ನು ಫಸ್ಟ್ ನಾವು dy ಜೊತೆ ಇಂಟಿಗ್ರೇಟ್ ಮಾಡಿದಾಗ e to the power 2x ಕಾನ್ಸ್ಟೆಂಟು, e to the power 2y ಇಂಟಿಗ್ರೇಟ್ ವಿತ್ dy ಜೊತೆ ಮಾಡಿದ್ರೆ e to the power 2y ಡಿವೈಡೆಡ್ ಬೈ 2 ಮೈನಸ್ e to the power x ಆ್ಯಸ್ ಇಟ್ ಈಸ್. ನೆಕ್ಸ್ಟ್ e to the power y ಜೊತೆ dy ನ ಇಂಟಿಗ್ರೇಟ್ ಮಾಡಿದ್ರೆ e to the power y ಅಪ್ಪರ್ ಲಿಮಿಟ್ x ಲೋವರ್ ಲಿಮಿಟ್ 0 dx. ಇವಾಗ ನೆಕ್ಸ್ಟು ಎಲ್ಲೆಲ್ಲಿ y ಇದೆಯೋ ಅಲ್ಲೆಲ್ಲ ನಾವು ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮಾಡಿ ಇಕ್ವೇಷನ್ನ ಸಿಂಪ್ಲಿಫೈ ಮಾಡಬೇಕು. A0 e to the power 2x, ಇಲ್ಲಿ e to the power 2y ಡಿವೈಡೆಡ್ ಬೈ 2 ಇದೆ, e to the power xನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ, ಡಿವೈಡೆಡ್ ಬೈ 2 e to the power x e to the power x ಅಪ್ಪರ್ ಲಿಮಿಟ್ ಆಯಿತು, ಮೈನಸ್ ಇವಾಗ ಲೋವರ್ ಲಿಮಿಟ್ e to the power 2x e to the power 0 ಡಿವೈಡೆಡ್ ಬೈ 2 ಮೈನಸ್ e to the power x e to the power 0 dx. ಇವಾಗ ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡೋಣ. A0 e to the power 2x
e to the power 2x divided by 2 minus e to the power x, e to the power x minus e to the power 2x 1 by 2 because e to the power 0 ಅಂದರೆ 1 minus e to the power x into 1 dx a 0 ಪವರ್ಸ್ನ ಆ್ಯಡ್ ಮಾಡಬೇಕು e to the power 4x by 2 minus e to the power 2x e to the power minus e to the power 2x by 2 minus e to the power x dx a0 e to the power 4x by 2 minus e to the power 2x minus e to the power 2x by 2 minus into minus plus e to the power x dx. ನೆಕ್ಸ್ಟು ಇವಾಗ ಈ ಈಕ್ವೇಷನ್ನ ಎಕ್ಸ್ ಜೊತೆ ಇಂಟಿಗ್ರೇಟ್ ಮಾಡೋಣ. e to the power 4x divided by 2 into 4 ಎಕ್ಸ್ದು ವ್ಯಾಲ್ಯೂಲಿ ಎಕ್ಸ್ ಜೊತೆ ಕೋಫಿಷಿಯಂಟ್ 4 ಇದೆ, ಅದನ್ನು ಕೆಳಗಡೆ ಬರ್ಕೋತಿದ್ದೀನಿ. ಮೈನಸ್ e to the power 2x divided by 2 minus e to the power 2x divided by 2 into 2 plus e to the power x ಇಲ್ಲಿ 0 ಅಪ್ಪರ್ ಲಿಮಿಟ್. ಇವಾಗ ನಾವು ಈ ಈಕ್ವೇಷನ್ಗೆ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 4a divided by 8 minus 2a divided by 2 minus e to the power 2a divided by 4 plus e to the power a. ಇದು ಅಪ್ಪರ್ ಲಿಮಿಟ್ a ಆಯಿತು. ಆಗ ಮೈನಸ್ ಲೋವರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. e to the power 0 by 4 into 2 minus e to the power 0 by 2 minus e to the power 0 by 4 plus e to the power 0. ನೆಕ್ಸ್ಟು ಈ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಇವಾಗ e to the power 4a divided by 8 minus e to the power 2 by 2 minus e to the power 2a divided by 4 plus a e to the power a minus 1 by 8 minus 1 by 2 minus 1 by 4 plus 1 e to the power 4a divided by 8 minus e to the power 2a by 2 minus e to the power 2a divided by 4 plus a. ಇದನ್ನು ಸಾಲ್ವ್ ಮಾಡಿದ್ಮೇಲೆ 3 by 8 ಬರುತ್ತೆ. LCM ತೊಗೊಂಡು ಸಾಲ್ವ್ ಮಾಡಬೇಕು. e to the power 4a divided by 8 minus e to the power 2a divided by 2 minus e to the power 2a divided by 4 plus e to the power a minus 3 by 8. This is the final answer.